ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಆಡಿಯೋದಲ್ಲಿ ನಾವು ಅಬ್ರಿವೇಷನ್ಸ್ ತಿಳ್ಕೊಳ್ಳೋಣ. ಇಂಗ್ಲೀಷ್ ಬ್ರೈಲ್ ಕಂಟ್ರಾಕ್ಷನ್ ಅಬ್ರಿವೇಷನ್ ಅಂದರೆ ಇಂಗ್ಲೀಷ್ ಬ್ರೈಲ್ ಕಂಟ್ರಾಕ್ಷನ್ ಶಾರ್ಟ್ ಫಾರ್ಮ್ ಪಾರ್ಟ್ 1 ಇದನ್ನು ತಿಳಿಸ್ಕೊಳ್ತೀನಿ. ಹೋದ ಆಡಿಯೋದಲ್ಲಿ ನಾನು ಲೋಯರ್ ಕಂಟ್ರಾಕ್ಷನ್ನು ಯಾವ ಥರ ಯೂಸ್ ಮಾಡಿಕೊಂಡು ಬರೀಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಈ ಆಡಿಯೋದಲ್ಲಿ ನಾನು ನಿಮಗೆ ಅಬ್ರಿವೇಷನ್ಸ್ನ ತಿಳಿಸ್ಕೊಡ್ತೀನಿ. ಹಾಗೆ ಈ ಆಡಿಯೋವನ್ನು ಕೇಳಿ ಆದಷ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಪೂರ್ತಿಯಾಗಿ ಕೇಳಿಸ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಅರ್ಧ ಕೇಳಿಸ್ಕೊಂಡ್ರೆ ನಿಮಗೆ ಇಂಗ್ಲೀಷ್ ಕಂಟ್ರಾಕ್ಷನು ನಿಮಗೆ ಅರ್ಥ ಆಗಲ್ಲ. ಎಲ್ಲರೂ ಆಡಿಯೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಬನ್ನಿ ಇವಾಗ ಶುರು ಮಾಡೋಣ. ಪಾರ್ಟ್ 1 ಇಂಗ್ಲೀಷ್ ಬ್ರೈಲ್ ಕಂಟ್ರಾಕ್ಷನ್ ಶಾರ್ಟ್ ಫಾರ್ಮ್ ಇದನ್ನು ತಿಳಿಸ್ಕೊಡ್ತೀನಿ. AB about, ABOUT. ABV above, ABOVE. AC according, ACCORDING. ACR across, ACROSS. AF after, AFTER after. AFN afternoon, AFTERNOON. ನೋಡಿ ಸ್ನೇಹಿತರೆ, ಇದರಲ್ಲಿ ಆಫ್ಟರ್ ನೂನ್ ಬಂತಲ್ಲ, ಆಫ್ಟರ್ ಓದ್ಸಲ ER ಸೈನು ತಿಳಿಸಿದೆ. ಹಾಗೆ ಇಲ್ಲಿ AFT ಬರೆದು ER ಸೈನ್ನ ಯೂಸ್ ಮಾಡಬೇಕಾಗುತ್ತೆ. ER ಸೈನ್ 1 2 4 5 6. AFW ಆಫ್ಟರ್ ವರ್ಡ್, AFTERWARD. AG again, AGAIN. AGST ನೋಡಿ ಸ್ನೇಹಿತರೆ, ಇದರಲ್ಲಿ ST ಬಂತು. ST ಸೈನ್ 3 4. ಸ್ಟಿಲ್ ಬರ್ದವಲ್ಲ ಇಲ್ಲಿ ST ಸೈನ್ 3 4 ಬರೆದ್ರೆ ST ಆಗುತ್ತೆ. ಅಗೇನ್ಸ್ಟ್, AGAINST. ALM ಆಲ್ಮೋಸ್ಟ್, ALMOST. ಆಲ್ರೆಡಿ, ALR. ಇದಕ್ಕೆ ALR ಹಾಕಿದ್ರೆ ಆಲ್ರೆಡಿ ಆಗುತ್ತೆ. ಸ್ಪೆಲ್ಲಿಂಗ್ ಬಂದು ALREADY. ನೋಡಿ ಇಲ್ಲಿ ಲೋಯರ್ ಕಂಟ್ರಾಕ್ಷನ್ ಬಂತು. EA ಸೈನು ಡಾಟ್ 2 ಬರೆದ್ರೆ EA ಸೈನ್ ಆಗುತ್ತೆ. ALREADY ಆಲ್ರೆಡಿ. AL ಆಲ್ಸೋ, ALSO. ALTH ಇಲ್ಲಿ TH ಬಂತು. ಇದಕ್ಕೆ 1 4 5 6. ಆಲ್ದೋ, ಇದಕ್ಕೆ AL 1 4 5 6 ಹಾಕಿದ್ರೆ ಆಲ್ದೋ ಆಗುತ್ತೆ. ಸ್ಪೆಲ್ಲಿಂಗ್ ಬಂದು ALTHOUGH. ALT ಆಲ್ ಟುಗೆದರ್, ALTOGETHER.
ಆಲ್ ಟುಗೆದರ್. ALW ಆಲ್ವೇಸ್. ALWAYS. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಆಡಿಯೋ. ಮುಂದಿನ ಆಡಿಯೋದಲ್ಲಿ ಪಾರ್ಟ್ 2 ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.